ನಮಸ್ತೆ. ನಮಸ್ತೆ ಸರ್, ಈಗ ಆಟೋದವ್ರ ಲೈಫ್ ಹೇಗಿದೆ ಅಂತ ಅಂದ್ರೆ ಈ ದಿನಕ್ಕೆ ಎಷ್ಟು ದುಡಿದ್ರೆ ಅವರು ಸ್ವಲ್ಪ ಸಂಸಾರ ನಡೆಸಬಹುದು? ಸರ್, ಈಗಿನ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿಯಲ್ಲಿ ಆಟೋದವ್ರ ಪರಿಸ್ಥಿತಿ ಬಂದು ಈ ಕತ್ರಿ ಮಧ್ಯೆ ಅಡಕೆ ಸಿಗಾಕೊಳ್ಳೋ ಅಂತ ರೀತಿಲಿ ಆಗಿದೆ. ಹಾಗೆ ಈಗಿನ ದುಡಿಮೆ ಏನಿದೆ ಅಂದ್ರೆ ಪ್ರತಿದಿನ ಆಟೋ ಚಾಲಕರುಗಳು ಖರ್ಚೆಲ್ಲ ಹೋಗಿ 1,500 ಉಳಿಸೋರು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಖರ್ಚೆಲ್ಲ ಹೋಗಿ ಒಂದು 600 ರೂಪಾಯಿ ಉಳಿಸಿದ್ರೆ ಹೆಚ್ಚಾಗಿದೆ. ಅಂದ್ರೆ ಸಂಸಾರ ಸ್ವಲ್ಪ ಕಷ್ಟ ಆಗಿದೆ, ತುಂಬಾ ಕಷ್ಟ ಆಗಿದೆ. ಒಂದು ಆಟೋ ತಗೊಳ್ಬೇಕಂದ್ರೆ ಅವ್ರಿಗೆ ಏನೆಲ್ಲ ಬೇಕಾಗತ್ತೆ ಅಂತ ಅಂದ್ರೆ ನಿಮ್ಗೆ ಹಣ ಬೇಕಾಗತ್ತೆ, ಅದೆಷ್ಟು ಬೇಕಾಗತ್ತೆ, ಜೊತೆಗೆ ಯಾವೆಲ್ಲ ಪರ್ಮಿಷನ್ ಬೇಕಾಗತ್ತೆ, ಅದು ಏನೇನ್ ಮಾಡ್ಬೇಕಾದ ಪ್ರೊಸೀಜರ್ ಇದೆ ಅಂತ? ಸರ್, ಇಲ್ಲಿ ಒಬ್ಬ ವ್ಯಕ್ತಿ ಆಟೋ ತಗೊಳ್ತಾನೆ ಅಂದ್ರೆ ಇಲ್ಲಿ ಪ್ರೊಸೀಜರ್ ಅನ್ನೋದನ್ನ ಯಾರು ಕೂಡ ಫಾಲೋ ಅಪ್ ಮಾಡ್ತಾ ಇಲ್ಲ. ಈಗ ಪ್ರೊಸೀಜರ್ ಅಂದ್ರೆ ಏನು? ಒಬ್ಬ ಆಟೋ ತಗೊಳ್ಳೋವಂತ ವ್ಯಕ್ತಿ ಯಾರು ಫ್ರಾಂಚೈಸಿ ತಗೊಂಡಿರ್ತಾರೆ ಡೀಲರ್ಗಳು, ಅವ್ರ ಬಳಿ ಹೋಗಿ ಆಟೋ ಅಂದ್ರೆ ಆತನ DL ಮತ್ತೆ ಬ್ಯಾಡ್ಜ್ ಇರಬೇಕು. ಮತ್ತೆ ಆತನ DL ಮತ್ತೆ ಬ್ಯಾಡ್ಜ್ಗೆ ಪರ್ಮಿಟ್ ಸಿಗುತ್ತಾ ಅಂತ ಫಸ್ಟ್ ತಿಳ್ಕೊಳ್ಬೇಕು. DL ಪರ್ಮಿಟ್ ಸಿಗುತ್ತೆ ಅಂದಾಗ ಮಾತ್ರ ಅವನು ಆಟೋ ತಗೊಳ್ಳೋದಕ್ಕೆ ಮುಂದಾಗಬೇಕು. ಆ ಪ್ರಕ್ರಿಯೆ ಇಲ್ಲಿ ನಡೀತಾ ಇಲ್ಲ. ಆತ ಏನಾದ್ರೂ ಆಟೋ ತಗೊಳ್ಬೇಕು ಅಂದ್ರೆ ಶೋರೂಮ್ ಹತ್ರಕ್ಕೆ ಹೋದ್ರೆ ಶೋರೂಮ್ ಅವರು ಸರಿಯಾದ ರೆಸ್ಪಾನ್ಸ್ ಕೊಡಲ್ಲ. ನೀನ್ ಡೀಲರ್ ಹತ್ರ ಬರಪ್ಪ, ನಮ್ಮಲ್ಲಿರೋದೇ ಹಿಂಗೆ, ತಗೋ ಈ ಕೊಟೇಶನ್ ಹಿಂಗೆ ಅಂತ ರಫ್ಲಿ ಮಾತಾಡ್ತಾರೆ. ಅವನು ಡೀಲರ್ ಥ್ರೂ ಬರಬೇಕು. ಡೀಲರ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಶೋರೂಮ್ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಡೀಲರ್ಗಳ ಹತ್ರ ಏನಾದ್ರೂ ಆಟೋ ಚಾಲಕರುಗಳು ಹೋದ್ರು ಅಂದ್ರೆ ಆ ಡೀಲರ್ಗಳು ಏನ್ ಮಾಡ್ತಾರೆ ಅಂದ್ರೆ ಆ ಡೀಲರ್ಗಳು ಅವನು ನಿಂದು DL ಇದೆಯಾ, ಬ್ಯಾಡ್ಜ್ ಇದೆಯಾ, ನೀನು ಪರ್ಮಿಟ್ ಇದೆಯಾ, ಲೋನ್ ಆಗುತ್ತಾ, ಗೀನಾಗುತ್ತಾ, ಅದು ಯಾವುದು ಅವ್ರು ಕೇಳಲ್ಲ. ಅವ್ರು ಕೇಳೋದು ಇಷ್ಟೇ, ಡೌನ್ ಪೇಮೆಂಟ್ ಅಮೌಂಟು 80,000 75,000 ಈ ರೀತಿ ದುಡ್ಡು ತಗೊಂಬ, ಇನ್ ಮಿಕ್ಕಿದ್ದು ನಾನು ಲೋನ್ ಹಾಕ್ಸ್ಕೊಡ್ತೀನಿ, ನಿನ್ಗೆ ಆಟೋ ಕೊಡಿಸ್ಕೊಡ್ತೀನಿ. ಆಯ್ತು. ಒಂದು ಆಟೋ ಎಷ್ಟು ಬೇಕಾ, ಹಣ ಎಷ್ಟಾಗುತ್ತೆ ಟೋಟಲಿ? ಸರ್, ಈಗ ಒಂದು ಆಟೋ ರೇಟ್ ಬಂದು ಚಾರ್ಸಿ ರೇಟು ಮತ್ತೆ ಅವನೇನಾದ್ರು ಫುಲ್ ಕ್ಯಾಶ್ ಅಂತ ತಗೊಳ್ತಾನೆ ಅಂದ್ರೆ 1,70,000 ಇದ್ರೆ ಸಾಕು ಸರ್. ಇವತ್ತು ಆಟೋ ಡೀಲ್ ಮಾಡುವಂತಹ ಮೇನ್ ಶೋರೂಮ್ಗಳೇ ಡೀಲರ್ಗಳು ಮೊರೆ ಹೋಗಿರೋದ್ರಿಂದ ಆ ಆಟೋ ಸೇಲ್ ಮಾಡುವಂತಹ ಡೀಲರ್ಗಳು ಯಾರು ಇರ್ತಾರೆ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಅದನ್ನ ಯಾರು ರೀಚ್ ಮಾಡಿರ್ತಾನೆ ಅಂಥವ್ರಿಗೆ ಫಾರಿನ್ ಟ್ರಿಪ್ ಎಲ್ಲ ಕಳಿಸ್ತಾ ಇರ್ತಾರೆ. ಅದ್ರದ್ದೆಲ್ಲ ಖರ್ಚು ವೆಚ್ಚಗಳು ಈ ಶೋರೂಮ್ನವ್ರು ಏನ್ ಮಾಡ್ತಾರೆ, ಆಟೋ ಕೊಂಡ್ಕೊಳಕ್ ಬರ್ತಾರಲ್ಲ, ಆಟೋ ಡ್ರೈವರ್ಸ್ಗಳು ತಲೆ ಮೇಲೆ ಹಾಕೋದು. ಅವಾಗ ಏನಾಗ್ತದೆ, ರೇಟು ವೇರಿಯೇಷನ್ ಆಗ್ತಾ ಇರ್ತದೆ. ಈಗ 1,60ಕ್ಕೆ ಸಿಕ್ತಿದ್ದ ಆಟೋ ಈಗ 1,65 ಆಗುತ್ತೆ, 1,70ಕ್ಕೆ ಸಿಕ್ತಿದ್ದು 1,75 ಆಗುತ್ತೆ. ಕಾರಣ ಏನು ಅಂದ್ರೆ ಈ ಡೀಲರ್ಸ್ಗಳನ್ನ ಅವರು ಮನಸ್ಸನ್ನ ತೃಪ್ತಿಗೊಳಿಸಿರ್ತಾರೆ ಶೋರೂಮ್ನವರು. ಆ ತೃಪ್ತಿಗೊಳಿಸಿರುವಂತ ದುಡ್ಡು ಈ ಆಟೋ ಚಾಲಕಂದೇ ಆಗಿರುತ್ತೆ. ಹಂಗಾಗಿ ಆಟೋ ರೇಟ್ಗಳು ವೇರಿಯೇಷನ್ ಆಗ್ತಾ ಇರ್ತವೆ. ಅಂದ್ರೆ ಈಗ ಒಬ್ಬ DL ಇಟ್ಕೊಂಡವನು ಹಣ ಇಟ್ಕೊಂಡ್ರೆ ಅವನು ಆಟೋ ಡ್ರೈವರ್ ಆಗ್ಬೋದು. ಅದೇ ಡೌನ್ ಪೇಮೆಂಟ್ ಅಮೌಂಟ್ ಇಟ್ಕೊಂಡು DL ಮತ್ತೆ ಬ್ಯಾಡ್ಜ್ ಹೊಂದಿರಬೇಕು. ಮೇನ್ ಆ DLಗೆ ಬ್ಯಾಡ್ಜ್ ಸಿಗುತ್ತಾ ಅನ್ನೋದು ಕನ್ಫರ್ಮೇಶನ್, ಅದೇ ಇದು ಡಿಸ್ಪ್ಲೇ, ಇದು ಸಾರಿ ಪರ್ಮಿಟ್ ಸಿಗುತ್ತಾ, DL ಪರ್ಮಿಟ್ ಸಿಗುತ್ತಾ ಅನ್ನೋದು ಕನ್ಫರ್ಮೇಶನ್ ಮಾಡ್ಕೊಂಡೇ ಆಟೋ ತಗೊಳ್ಬೇಕು. ಇಲ್ಲಿ ಟ್ರಾನ್ಸ್ಫರ್ ಪರ್ಮಿಟ್ ಅನ್ನೋದೊಂದು ಇರುತ್ತೆ, ಅದು ಆಕ್ಚುಲಿ ಗೌರ್ಮೆಂಟ್ ಇದೆ ಕೊಡ್ತಿಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಆ ಪರ್ಮಿಟ್ ಏನಾದ್ರು DL ಪರ್ಮಿಟ್ ಸಿಕ್ಕಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ಗೆ ಬಿಡೋ, ನಾನು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಡೀಲರ್ಗಳು ಹಿಂಗೆ ಹೇಳಿ ನಂಬಿಸ್ತಾರೆ. ಆ ಟ್ರಾನ್ಸ್ಫರ್ ಪರ್ಮಿಟ್ ರೇಟ್ ನೋಡ್ಬಿಟ್ರೆ 40-45,000 ಇದೆ. ಎಕ್ಸ್ಟ್ರಾ ಕಟ್ಬೇಕು ಅದು. ಆ ರೀತಿಲಿ ಟ್ರಾನ್ಸ್ಫರ್ ಪರ್ಮಿಟ್ಗೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡೀಲರ್ಗಳು. ಹಿಂಗೆಲ್ಲ ಇದಾವೆ ಆಟೋದಲ್ಲಿ. ಒಂದು DL ಇರಬೇಕು, ಒಂದು ಹಣ ಇರಬೇಕು, ಮತ್ತೇನ್ ಬೇಕಾಗುತ್ತೆ ಆಟೋ ತಗೊಳ್ಳಿ? ಪರ್ಮಿಟ್, ಮೇನ್ ಪರ್ಮಿಟ್ ಸಿಗುತ್ತೆ ಅಂದ್ರೆ ಮಾತ್ರ ಅವ್ನು ಆಟೋ ತಗೊಳ್ಬೇಕು. ಪರ್ಮಿಟ್ ಸಿಗುತ್ತಾ? ಹೌದು, ಆ DL ಸಿಗುತ್ತಾ ಅಂದ್ರೆ ಮಾತ್ರ ಆಟೋ ಕೈ ಹಾಕ್ಬೇಕು. ಸುಮ್ನೆ ಬೇರೆಯವ್ರಿಗೆ ನಾನು ಕೊಡಿಸ್ತೀನಿ, ನೀನ್ ಆಟೋ ತಗೊಂಡೋಗು ಅಂತ ಹೇಳಿ ತುಂಬಾ ಜನ ಯಾಮಾರಿದ್ದಾರೆ. ಇವತ್ತು ಆತರ ಎಷ್ಟೋ ಲಕ್ಷಾಂತರ ಆಟೋಗಳಿಗೆ ಪರ್ಮಿಟ್ ಇಲ್ಲ.